ಶೋಭಕೃತು ಸಂವತ್ಸರಕ್ಕೆ ರಾಕ್ಷಸರಿಗೆ ಕದನ ಹುಟ್ಟಿತು. 2022-23 ಈ ಟೈಮ್ನಲ್ಲಿ ಯುದ್ಧಗಳು ನಡೆಯುತ್ತೆ ಅಂತ ಹೇಳಿದ್ರು. ನಾವು ನೋಡಿದೀವಿ, ಯುದ್ಧಗಳು ಶುರು ಆಗೋಯ್ತು. ಒಂದು ಇಸ್ರೇಲು ಮತ್ತೆ ಇನ್ನೊಂದು ವಾರ ಶುರು ಆಯ್ತು. ಈ ಕಡೆ ಉಕ್ರೇನು ಮತ್ತೆ ರಷ್ಯಾ ವಾರ್ ಕೂಡ ನಡೀತಾನೆ ಇದೆ. ಇದು ಕೂಡ ಆ ಟೈಮ್ನಲ್ಲೇ ಶುರುವಾಗಿದ್ದು. ಇಲ್ಲಿ ವೀರ ವಸಂತರಾಯರಿಗೆ ಯಾವಾಗ ಪಟ್ಟಣ ಕಟ್ತಾರೆ ಅಂತ ತಿಳಿಸಿದ್ದಾರೆ. ಅದು ಯಾವಾಗ? ಆನಂದ ಸಂವತ್ಸರ ಅಂದ್ರೆ 2034-35 ಈ ಸಮಯದಲ್ಲಿ ಕಾರ್ತಿಕ ಮಾಸ ದಶಮಿ ಸೋಮವಾರ ಯಾವತ್ತು ಬೀಳುತ್ತೆ? 2034-35 ಇಟ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಕಾಲಜ್ಞಾನ ನಿರ್ಣಯ ಬುಕ್ ಅಲ್ಲಿರುವಂತ ಕಡೆ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ. ಇದ್ರಲ್ಲಿ ಏನು ಅಂದ್ರೆ, ಈ ಬುಕ್ ಅಲ್ಲಿರುವಂತ ತುಂಬಾ ಮುಖ್ಯವಾದ ಅಂಶಗಳು ಯಾವಾಗ ಯಾವ ರೀತಿನಲ್ಲಿ ಶರಣರು ಬಂದೋದ್ರು, ಇನ್ನ ಬೇರೆಯವರು ಬಂದು ಭಕ್ತಿ ಮಾರ್ಗನ ತೋರಿಸಿದ್ರು, ಧ್ಯಾನ ಮಾರ್ಗನ ತೋರಿಸಿದ್ರು, ಇನ್ನ ಬೇರೆ ಮಾರ್ಗಗಳನ್ನ ತೋರಿಸಿದ್ರು. ಅವುಗಳ ಬಗ್ಗೆ ಒಂದು ಮಾಹಿತಿ ಅನ್ನೋದನ್ನ ಇದ್ರ ಕಡೆಯಲ್ಲಿ ಕೊಟ್ಟಿದ್ದಾರೆ. ಅದೇ ಕಾಲಜ್ಞಾನ ಸಂಗ್ರಹ. ಇಲ್ಲಿ ಈ ವಚನಗಳ ಸ್ವರೂಪದಲ್ಲಿ ಇದ್ದಂತ ವಿಷಯಗಳನ್ನ ಈಗ ಸಾಮಾನ್ಯ ಭಾಷೆನಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಅದನ್ನ ನಾನು ಸ್ವಲ್ಪ ನೀವು ಓದ್ಕೊಳ್ಳಿ, ಇದಕ್ಕೆ ತೋರಿಸ್ತಾ ಇದ್ದೀನಿ ಡೀಟೇಲ್ನ. ಅದರಲ್ಲಿರುವಂತ ಅರ್ಥಗಳನ್ನ ಮಾತ್ರ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಶರಣಾರ್ಥಿ ರಾಕ್ಷಸ ನಾಮ ಸಂವತ್ಸರ, ಪಾಲ್ಗುಣ ಶುದ್ಧ ಏಕಾದಶಿ, 27 ನಕ್ಷತ್ರ, ಪಾಣಿಗ್ರಹಣ, ಶುಭ ಕಲ್ಯಾಣದಳು ಸೋಮವಾರ ಅಹೋರಾತ್ರಿ. ಇಲ್ಲಿ ಕೃತಯುಗದಲ್ಲಿ ದೇವಾಂಗನೆಂಬ ಭಕ್ತನಾಗಿ ಹುಟ್ಟಿ ಬಂದು ದಾಸೋಹಾನ ನಡೆಸಿದ್ರು ಅನ್ನೋದನ್ನ ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ತ್ರೇತಾಯುಗ ಅನ್ನೋದು 16,90,000 ವರ್ಷ. ಇಲ್ಲಿ ಗಂಟಕರ್ಣನೆಂಬ ಭಕ್ತನಾಗಿ ದಾಸೋಹಾನ ಮಾಡಿದ್ರು. ಅದಾದ್ಮೇಲೆ ನೀಲಕಂಠನೆಂಬ ಜಂಗಮನಾಗಿ ಬಂದು ಲಿಂಗಾರ್ಚನೆ ಮಾಡುವ ಭೇದಗಳ ಬಗ್ಗೆ ವಿವರಿಸಿ ತಿಳಿಸಿದ್ರು. ಅದಾದ್ಮೇಲೆ ದ್ವಾಪರ ಯುಗ 8,64,000 ವರ್ಷ ತಿರುಗಿ ಬರುವಾಗ ವೃಷಭನೆಂಬ ಭಕ್ತನಾಗಿ ಬಂದು ದಾಸೋಹಾನ ಮಾಡಿದ್ರು. ಅದಾದ್ಮೇಲೆ ಅನಿಮಿಷನೆಂಬ ಜಂಗಮನಾಗಿ ಬಂದು ಲಿಂಗಾರ್ಚನೆ ಬಗ್ಗೆ ತಿಳಿಸಿ ಹೋಗಿದ್ರು. ಅದಾದ್ಮೇಲೆ ಕಲಿಯುಗದಲ್ಲಿ 4,32,000 ವರ್ಷ. ಅವರು ಬೇರೆ ಅರ್ಥದಲ್ಲಿ ಬರೆದಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬೇರೆ ರೀತಿ ಇರುತ್ತೆ. ಇಲ್ಲಿ 4,32,000 ವರ್ಷಗಳಲ್ಲಿ ಬಸವಣ್ಣನವರ ಅವತಾರದಲ್ಲಿ ಬಂದು ಜನಿಸಿ ಅವ್ರು ಏನೇನ್ ಕೆಲಸ ಮಾಡ್ಬೇಕಾಯ್ತು ಆ ಕೆಲಸಗಳನ್ನ ಮಾಡಿದ್ರು. ಅದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ನೋಡಿ. ಇಂಗಳೇಶ್ವರ ಬಾಗಿವಾಡಿಯ ಮಂಡಿಗೆ ಮಾದಿರಾಜನ ಅರಸಿ ಮಾದಲಾಂಬಿಕೆಯ ಗರ್ಭದಲ್ಲಿ ಜನಿಸಿ ಬಂದಲ್ಲಿ ಬಸವಣ್ಣನೆಂಬ ನಾಮವಾಯಿತು. ನಾವು ಬಂದ ಕಥನವ ಕೇಳಿ ಬಂದಿರಿ ನೀವು. ಅವರು ಹೇಗೆ ಹುಟ್ಟಿ ಬಂದ್ರು ಬಸವಣ್ಣನವರು ಅಂತ ತಿಳಿಸಿದ್ದಾರೆ. ಇನ್ನ ನಿಮ್ಮ ಕಥನಕ್ಕೆ ಬಂದವರು ಅಲ್ಲಮ್ಮ ಪ್ರಭು. ನಮ್ಮ ಕಥೆಗಳ ಮಧ್ಯೆ ಅಲ್ಲಮ್ಮ ಪ್ರಭುಗಳು ಕೂಡ ಬಂದೋದ್ರು. ಕೆಲವು ದಿನಕ್ಕೆ ಕಲ್ಯಾಣವೆಂಬ ಪ್ರಣತೆ ಇತ್ತು. ಹಣತೆ ರೂಪದಲ್ಲಿ ಈ ಪ್ರಣತೆ ಅನ್ನೋದು ಉರಿತಾ ಇತ್ತು. ನಾನೇ ತೈಲವಾದೆನು. ಇಲ್ಲಿ ಬಸವಣ್ಣನವ್ರು ತಿಳಿಸ್ತಾ ಇರೋದು ಅವರು ಅದಕ್ಕೆ ತೈಲವಾಗಿದ್ರು. ಚಿಕ್ಕದಂಡ ನಾಯಕರೇ ಬತ್ತಿಯಾದರು. ಆ ಚಿಕ್ಕದಂಡ ನಾಯಕರು ಯಾರು ಅಂತ ನಮಗೂ ಅಷ್ಟೊಂದು ಗೊತ್ತಿಲ್ಲ. ಇನ್ನ ಅಲ್ಲಮ ಪ್ರಭು ದೇವರೇ ಜ್ಯೋತಿಯಾದರು. ಕೆಲವು ದಿನ ಪ್ರಜ್ವಲಿಸಿತು. ಆ ಕಲ್ಯಾಣ ನಗರ ಅನ್ನೋದು ಪ್ರಜ್ವಲಿಸ್ತಾ ಇತ್ತು. ಎಲ್ಲರಿಗೂ ನ್ಯಾಯನ ದೊರಕಿಸ್ಕೊಡ್ತಾ ಇತ್ತು. ಇರಲು ಅಷ್ಟರಿಂದಲೇ ಪ್ರಣತೆ ಒಡೆದಿತ್ತು. ಅಂದ್ರೆ ಆ ದೀಪ ಒಡೆದೋಗಿತ್ತು, ತೈಲ ಬತ್ತೋಯ್ತು, ಎಣ್ಣೆ ಖಾಲಿ ಆಯ್ತು. ಅಂದ್ರೆ ಬಸವಣ್ಣನವರ ಆಯಸ್ಸು ಮುಗೀತು. ಅಲ್ಲಿ ಬತ್ತಿ ಸವೆಯಿತು. ಬತ್ತಿ ಅನ್ನೋದು ಸೌದೋಯ್ತು. ಜ್ಯೋತಿ ನಿರ್ಮಲವಾಯಿತು. ಅಂದ್ರೆ ಅಲ್ಲಮ್ಮ ಪ್ರಭು ಕೂಡ ಅಲ್ಲಿ ಬಯಲಾದ್ರು ಅಂತ ಕರಿತಾ ಇದ್ರಲ್ಲ, ದೇಹ ತ್ಯಾಗ ಮಾಡಿದ್ರು. ಈ ತರದ್ದೆಲ್ಲ ನಡೀತು ಯಾವಾಗ? ಕಲಿಯುಗದಲ್ಲಿ. ಅದಾದ್ಮೇಲೆ ಯಾವಾಗ ಏನೇನಾಗುತ್ತೆ ಅನ್ನೋದನ್ನ ಕೆಲವಷ್ಟು ಅರ್ಥಗಳಲ್ಲಿ ತಿಳಿಸ್ತಾ ಹೋಗಿದ್ರೆ ಅವುಗಳನ್ನ ತಿಳ್ಕೊಳ್ಳೋಣ. ಇದು ಕಾಲ ನಿರ್ಣಯ ಬುಕ್ ಅಲ್ಲಿರುವಂತ ಕಡೆ ಸಂಗ್ರಹ. ಸೋಡರಳಿದು ಸೊಡ್ಡ ಚಾಚರಸ ಸುಂಕದ ಬಂಕಣ್ಣ ಹಡಪದ ಅಪ್ಪಣ್ಣ ಕೊಂಡಗುಳಿಶಿಯ ಕೇಶಿರಾಜಯ್ಯ ಕಲತೆಯ ಬ್ರಹ್ಮಯ್ಯ ಕೆಂಬಾವಿ ಭೋಗಣ್ಣ ಮಡಿವಾಳ ಮಾಚೆಯ ಮೊದಲಾದ 770 ಅಮರಗಣಗಳು ನೀವು ಅನುಭವ ಮಾಡಿ ನಿಮ್ಮ ಕೈಯೊಳಗೆ ಚಿಕ್ಕದಾಂಡ ನಾಯಕರು ಕೊಟ್ಟ ನಾವು ನಮ್ಮ ಕಪ್ಪಡಿಯ ಸಂಗಮೇಶ್ವರ ದೇವರಲ್ಲಿಗೆ ಹೋದೆವು. ಓದು 3 ತಿಂಗಳ ಮೇಲೆ ಹರಳಯ್ಯ ಮದವಯ್ಯಗಳ ದೆಸೆಯಿಂದ ಕದನ ಹುಟ್ಟಿತು. ಜಗದೇವ ಮೊಲ್ಲೆ ಬೊಮ್ಮಣ್ಣ ಪಂಜುಕರಾಗಿ ಬಿಜ್ಜಳನ ಕ್ಷಯ ಮಾಡಿದರು. ಅಳಿಯ ಬಿಜ್ಜರಾಯನ ದಾಳಿಯ ಹರಿದನು. ಕಾದಾರ ಹೊಳೆಯಲ್ಲಿ ಕಾದ್ಯಾರು, ತಡೆಗೋಡೆಯಲ್ಲಿ ತಡಿದ್ಯಾರು, ಮುರುಗೋಡಿಯಲ್ಲಿ ಮುರಿದಾರು, ಬಯಲು ಬಸವಣ್ಣನಲ್ಲಿ
ನಮ್ಮ ಕೂಗಿನ ಮಾರಿ ತಂದೆಗಳು ಕೂಗಿನ ಬೊಬ್ಬೆಯನ್ನಿಟ್ಟು ಹೋದಾರು. ನಮ್ಮ ಅಸಂಖ್ಯಾತ ಮಹಾಗಣಗಳು ಅಸವನಿಕ್ಕಿ ಮಾತನಾಡ್ಯಾರು. ಉಳವೆಯ ಮಹಾಮನೆಗೆ ಚೈತ್ರಾಸಾರು ಕಲ್ಯಾಣ ಕೆಟ್ಟು ಕಲಬುರಗಿ ಪಟ್ಟಣವೆನಿಸಿಕೊಂಡೀತು ಗೋಕುಲವೆನಿಸಿತು. ಇಲ್ಲಿ ಕಲ್ಯಾಣ ಪಟ್ಟಣ ಅನ್ನೋದು ಕಲಬುರಗಿಯಾಗಿ ಬದಲಾಯಿತು. ಈಗಿರುವಂತ ಕಲಬುರಗಿಯಾಗಿ ಅದು ಬದಲಾಯಿತು. ಇನ್ನು ಏನೇನಾಯ್ತು ಅವರಿದ್ದಂಥ ಕಾಲದಿಂದ ಅಲ್ಲಿ ತನಕ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಅಸಂಖ್ಯಾತ ಗಣಗಳು ಏನೇನಾದ್ರು, ಅವರ ಪರಿಸ್ಥಿತಿ ಯಾವ ರೀತಿ ಆಯಿತು, ಎಂಥ ಮಹಾನ್ ವ್ಯಕ್ತಿಗಳು ಬರಲಿ ಅವ್ರನ್ನ ಫಸ್ಟ್ ನಾವು ನೋಡೋದೇ ಕೆಟ್ಟದಾಗಿ ನೋಡ್ತೀವಿ. ಎಂಥ ಒಳ್ಳೆ ವಿಷಯ ಹೇಳೋದಕ್ಕೆ ಬಂದರು ಅವರು ಹಾಗೆ ಹೀಗೆ ಅಂತ ನಾವು ಮಾತಾಡೋದು ನಾರ್ಮಲ್ ಅನ್ನಿಸ್ಬಿಡುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾವು ಯೇಸು ಬಗ್ಗೆ ತಗೋಬೋದು. ಯೇಸುನು ಕೂಡ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದವರು. ಸ್ಟಾರ್ಟಿಂಗಲ್ಲಿ ಜನ ಬೈಯೋದಕ್ಕೆ ಶುರು ಮಾಡಿದ್ರು, ಅವ್ರನ್ನ ಹೊಡೆದ್ರು, ಇನ್ನು ಶಿಲ್ಬೆಗೆ ಹಾಕಿದ್ರು, ಏನೇನೋ ಮಾಡಿದ್ರು. ಆದರೂ ಅವ್ರನ್ನ ಕೊನೆಗೆ ದೇವರು ಅಂತ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಅದೇ ರೀತಿ ದೊಡ್ಡ ದೊಡ್ಡ ಜ್ಞಾನಿಗಳನ್ನ ಅಷ್ಟು ಈಸಿಯಾಗಿ ಜನಗಳು ಒಪ್ಕೊಳ್ಳೋದಿಲ್ಲ. ಜನ ಏನಂದ್ರೆ ಅವ್ರದ್ದೇ ಆದ ರೀತಿನಲ್ಲಿ ಬದುಕ್ತಾ ಇರ್ತಾರೆ. ಅವ್ರದ್ದೇ ಆದ ಒಂದು ಅಧ್ಯಯನ ಏನ್ ಹೇಳಿರುತ್ತೆ ಅದ್ರ ಮೇಲೆ ಅವ್ರು ಬದುಕ್ತಾ ಇರ್ತಾರೆ. ಜೀವನ ಆಗೋಗಿರುತ್ತೆ. ಏನಂದ್ರೆ ಈಗ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಕಾಗೆನ ತೋರಿಸ್ಬಿಟ್ಟು ಈ ಕಾಗೆನ ನೀನ್ ನೋಡಿದ್ರೆ ಯಾವ ಕೆಲ್ಸನೂ ಮಾಡಬೇಡ, ಕಪ್ಪು ಕಾಗೆ ನೋಡಿದ್ರೆ ನಿನ್ ಜೀವನ ಹಾಳಾಗೋಗುತ್ತೆ, ಅವತ್ ಮನೆಯಿಂದ ಆಚೆ ಹೋಗ್ಬೇಡ ಅಂತ ಮನೆಯಲ್ಲಿ ದೊಡ್ಡವರು ಚಿಕ್ಕ ವಯಸ್ಸಿನಿಂದ ಹೇಳ್ಕೊಂಡು ಬಂದ್ರೆ ಅದೇ ಮಗು ನಿಜ ಅನ್ಕೊಳ್ಳುತ್ತೆ. ಕಾಗೆನ ನೋಡಿದ್ರೆ ಯಾವ ಕೆಲ್ಸನೂ ಮಾಡೋದಕ್ಕೆ ಹೋಗೋದಿಲ್ಲ, ಅದು ಅದ್ರ ಲೈಫ್ ಸ್ಟೈಲ್ ಆಗೋಗ್ಬಿಡುತ್ತೆ. ಆಗ ಏನಾಗುತ್ತೆ, ಮನೆಯಿಂದ ಆಚೆ ಬರ್ತಾ ಇದ್ದಾಗ ಕಾಗೆ ಕಾಣಿಸುತ್ತೆ, ಏ ಕೆಲಸನೂ ಮಾಡಲ್ಲ, ಮನೆಯಲ್ಲೇ ಉಳ್ಕೊಳುತ್ತೆ, ಅದ್ರ ಜೀವನ ಅದೇ ಹಾಳು ಮಾಡ್ಕೊಳ್ಳುತ್ತೆ. ಮನೆಯವರು ಇಂಥ ಕೆಲಸ ಮಾಡ್ತಾರೆ, ಇನ್ನು ಗುಮ್ಮ ಬಂತು ಗುಮ್ಮ ಅಂತ ಹೇಳ್ತಾರಲ್ಲ, ಆ ಥರ ಕಥೆಗಳು ಉಟ್ಕೊಂಡ್ಬಿಡ್ತವೆ. ನಿಜವಾದ ಕಥೆಗಳನ್ನ ಮಕ್ಕಳಿಗೆ ಹೇಳಿ ಬಳಸಿ ಅದರಲ್ಲಿ ಅರ್ಥಪೂರ್ಣ ಏನಿದೆ ಅನ್ನೋದು ತಿಳಿಸಿ, ಆಗ ಮಕ್ಕಳು ನಿಜವಾದ ಜೀವನದ ಅರ್ಥಗಳನ್ನ ತಿಳ್ಕೊಳ್ತಾರೆ. ಇಲ್ಲಿ ಅದೇ ರೀತಿ ಆಗಿರುವಂಥದ್ದು. ಇಲ್ಲಿ ಅದೇ ರೀತಿ ಯಾವ್ಯಾವ ರೀತಿ ಇಲ್ಲಿ ಅಲ್ಲಮ ಪ್ರಭು ಅವರಿದ್ರು, ಇನ್ನು ಬೇರೆ ಬೇರೆ ಶರಣರಿದ್ರು, ಅದನ್ನೆಲ್ಲ ನಿಜವಾದ ಸಂಗತಿಗಳು ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಇನ್ನ ಮೂಕಂಡಿಕೆಯ ಬಿಲ್ಲಿನವರು ಘನವಾದರು, ಅಲ್ಲ ಇಲ್ಲ ಎಂಬ ಮುಸಲ್ಮಾನ ರಾಕ್ಷಸರು 7 ಚಕ್ರವನ್ನೆತ್ತಿ ರಾಜ ಕುಲವೆನಿಸಿ ರಾಜ್ಯವನ್ಯಾಳ್ಯಾರು. ಇಲ್ಲಿ ಮುಸಲ್ಮಾನರು ರಾಜ್ಯವನ್ನ ಆಳ್ತಾರೆ ಅಂತ ಆಗಿನ ಕಾಲಕ್ಕೆ ಬರ್ದಿದ್ರು, ಅದು ನಡೆದೋಯ್ತು. ಮೊಘಲರು ಆ ರಾಜ್ಯ ಆಳಿದ್ರು. ಇನ್ನ ಬೇರೆ ಬೇರೆಯವರು ನಮ್ಮಲ್ಲೇ ನೋಡಿದೀವಿ, ಟಿಪ್ಪು ಸುಲ್ತಾನ್ ಕೂಡ ರಾಜ್ಯನ ಆಳಿದ್ರು. ಇನ್ನ ಶಂಭು ತ್ರಿಪುರಕಾಂತ ದೇವರುಗಳು ಶಿಖರವಳಿದರು, ಗರುಡ ಕಂಬ ಮುರಿದು ಮಸೀದಿಯ ಕಟ್ಯಾರು, ಖಡ್ಗದ ಕರದವರು ಘನವಾದರು. ಇಲ್ಲಿ ಯಾರು ಗರುಡಗಂಬಗಳನ್ನ ಮುರಿದ್ರು ಅಂತ ನೋಡ್ಬೋದು. ಹಂಪಿ ಸುತ್ತಮುತ್ತ ಎಷ್ಟೋ ಗರುಡಗಂಬಗಳಿದ್ವು, ಎಲ್ಲನೂ ಮುರಿದಿದ್ದಾರೆ. ಕಲ್ಲಿನ ಕಂಬಗಳನ್ನ ಹೊಡೆದು ಬೀಳಿಸಿದ್ರು, ಮಸೀದಿಯ ಕಟ್ಟಿದ್ರು ಆ ಜಾಗದಲ್ಲೆಲ್ಲ. ಇದೆಲ್ಲ ಈಗಲೂ ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ. ಈಗ ಮೊನ್ನೆ ಕೂಡ ಕಾಶಿ ಸರೌಂಡಿಂಗ್ ಅಲ್ಲೆಲ್ಲ ಎಷ್ಟೋ ಉತ್ಖನನ ಮಾಡುವಾಗ ಅವ್ರಿಗೆ ಸಿಕ್ಕಿರೋದು ಹಳೆ ದೇವಸ್ಥಾನಗಳನ್ನ ಕೆಡವಿ ಅಲ್ಲಿ ಮಸೀದಿಗಳನ್ನ ಕಟ್ಟಿದ್ದಾರೆ. ಇಂಥ ಕೆಲಸಗಳನ್ನ ಮಾಡಿದ್ರು ಅಂತ ತಿಳಿಸಿದ್ದಾರೆ. ಡೊಂಕು ಬಿಲ್ಲಿನವರು ಘನವಾದರು, ಆ ತ್ರಿದ್ರಾಂತಕರ ದೇವರ ಮುಂದೆ ಕಪಿಲಿಯ ಕೊಂದು ಭಾಷಣವ ಮಾಡ್ಯಾರು. ಮುಂದುವರನು ಎಳೆದೊಯ್ದರು, ಗೋಹತ್ಯವಂತ ಮಾಡ್ಯಾರು. ಇಲ್ಲಿ ಹಸುಗಳನ್ನ ಹತ್ಯೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲು ಹತ್ಯೆಗಳನ್ನ ಜಾಸ್ತಿ ಜನ ಮಾಡ್ತಾ ಇರ್ಲಿಲ್ಲ, ಈಗ ಗೋಹತ್ಯೆ ಅನ್ನೋದು ಎಲ್ಲಿ ನೋಡಿದ್ರು ಕಾಮನ್ ಆಗೋಗಿದೆ. ಅವುಗಳ ಬಗ್ಗೆ ಅವ್ರು ಅವಾಗಲೇ ತಿಳಿಸಿದ್ದಾರೆ. ಬೆಳ್ಳಿಯ ಗುಂಡು ಡಿಲ್ಲಿಗೆ ಓದೀತು, ಇದು ಕರುಣಾವರನಾದೀತು. ನಾವು ಹೋದ 700 ವರ್ಷದ ಮೇಲೆ ಕಲಬುರಗಿ ಕೆಟ್ಟು ಬಿದುರೆ ಪಟ್ಟಣವೆಂಬ ಹೆಸರಾದೀತು. ಇಲ್ಲಿ ಕಲಬುರಗಿ ಅಂತ ಫಸ್ಟ್ ಇಡ್ತಾರೆ, ಅದಾದ್ಮೇಲೆ ಅದನ್ನ ಬಿದುರೆ ಪಟ್ಟಣ ಅಂತ ಕರೀತಾರೆ. ಬೀದರ್ ಇರ್ಬೋದೇನು, 770 ವರ್ಷ ಆದ್ಮೇಲೆ ಬೀದರ್ ಅನ್ನೋ ಹೆಸರು ಯಾವಾಗ ಬಂತು? ಇವಾಗ್ಲೂ ನಾವು ಅದನ್ನ ಕಲ್ಯಾಣ ಕರ್ನಾಟಕ ಅಂತಾನೆ ಕರಿತೀವಿ, ಬೀದರ್ ಸರೌಂಡಿಂಗ್. ಅದಕ್ಕೆ ಅದನ್ನ ಕಲ್ಯಾಣ ಪಟ್ಟಣ ಅಂತ ಕರೆದಿದ್ರು. ಇನ್ನ ಅದು ಕಲಬುರ್ಗಿ ಡಿವಿಷನ್ಗೆ ಸೇರಿದ್ದು. ನೀವು ಬೀದರ್ ವಿಕಿಪೀಡಿಯಾಗ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ಬೀದರ್ ಬಂದು ಕಲಬುರ್ಗಿ ಡಿವಿಷನ್ಗೆ ಸೇರುತ್ತೆ. ಇನ್ನ ಕಲ್ಯಾಣ ಕರ್ನಾಟಕ ಅಂತಾನೆ ಕರೆದಿದ್ದಾರೆ ಆ ಹೆಸರನ್ನ. ಇನ್ನ ಆ ಪಟ್ಟಣದ ರಾಜಕುಲವೆನಿಸಿ ಆಳ್ಯಾರು, ಆ ಜಾಗದಲ್ಲಿ ರಾಜಕುಲ ಅಂತ ಹೇಳಿ ಆಳ್ತಾರೆ. ಪಶ್ಚಿಮದಿಂದ ರಾಕ್ಷಸರು ಬಂದಾರು, ಪತಿವ್ರತೆಯರ ಜಾರ ಸ್ತ್ರೀಯಾದಾರು. ಪತಿವ್ರತೆಯರೆಲ್ಲ ಜಾರ ಸ್ತ್ರೀಗಳು ಅಂದ್ರೆ ವ್ಯಭಿಚಾರಕ್ಕೆ ಇಳಿತಾರೆ. ಒಡೆಯರ ನಡೆ ಕೆಟ್ಟಿತು, ಇಲ್ಲಿ ದೊರೆಗಳ ನಡೆ ಅನ್ನೋದು ಕೆಡುತ್ತೆ. ಅದನ್ನ ನೋಡ್ತಾನೆ ಇದೀವಿ. ಮುಂಡೆಯರು ಕುಂಡೆ ಕುಣಿದಾಡೀತು, ಪಾಪ ಪುಣ್ಯಕ್ಕೆ ಪರಿವರ್ತನೆಯಾದೀತು. ಪಾಪಗಳು ಪುಣ್ಯದ ರೀತಿನಲ್ಲಿ ಜನ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದಾರೆ. ಅನಂತ ಹಿರಿಯರೆಲ್ಲ ಮುಖಭಂಗಿತರಾದಾರು, ನೈಋತ್ಯದಲ್ಲಿ ವಿರೂಪಾಕ್ಷ ದೇವರ ಮುಂದಣ ಮನ್ಮಥ ಕೊಂಡ ಹೊಳೆಯಿತು. ಬಿದುರೆ ನಗರ ಕೆಟ್ಟು ಹೋದೀತು, ಗಾಜಿನ ಕಳಸ ಬಿಟ್ಟಾರು.
ಬಿದುರೆ ನಗರ ಅನ್ನೋದು ಕಂಪ್ಲೀಟ್ ಆಗಿ ಹಾಳಾಗುತ್ತೆ. ಗಾಜಿನ ಕಳಶನ ಇಡ್ತಾರೆ. ಗಾಜಿನ ಕಳಶ ಯಾವುದು ಅಂತ ನನಗೂ ಗೊತ್ತಿಲ್ಲ. ಬೀದರ್ ಕಡೆ ನಾನು ವಿಸಿಟ್ ಮಾಡಿಲ್ಲ. ಅಲ್ಲಿ ಯಾರಾದ್ರೂ ಈ ರೀತಿ ಏನಾದ್ರು ಗೊತ್ತಿರೋ ವಿಷಯಗಳಿದ್ರೆ ನೀವು ತಿಳಿಸುವಂತ ಕೆಲಸ ಮಾಡಬಹುದು. ಇನ್ನ ತೇರು ತೀರ್ಥ ಹಾಳಾದವು, ಲಿಂಗದ ಕಲ್ಲಿಗೆ ಕುದುರೆ ಕಟ್ಟ್ಯಾರು. ಇಲ್ಲಿ ಇವ್ರು ಹೇಳ್ತಾ ಇರೋದನ್ನ ನೀವು ನೋಡ್ಬೋದು. ಲಿಂಗದ ಕಲ್ಲಿಗೆ ಕುದುರೆಗಳನ್ನ ಕಟ್ತಾರೆ. ಲಕ್ಷದ ಮೇಲೆ 90,000 ಕುದುರೆ ಕಣುನಲ್ಲಿಯೇ ಸವೆದೀತು. ಮಾತಂಗ ಪರ್ವತದಲ್ಲಿ ಮಸೀದಿ ಕಟ್ಟೀತು. ಮಾತಂಗ ಪರ್ವತದಲ್ಲಿ ಮಸೀದಿ ಕಟ್ತಾರೆ ಅಂತ ಹೇಳಿದ್ದಾರೆ. ಈಗ ಮಾತಂಗ ಪರ್ವತದಲ್ಲಿ ಮಸೀದಿ ಇದೆಯೋ ಇಲ್ಲ ನನಗಂತೂ ಗೊತ್ತಿಲ್ಲ, ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಗೊತ್ತಿರೋರು ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬಹುದು. ಇನ್ನ ಗೋಹತ್ಯವಂ ಮಾಡ್ಯಾರು, ಆ ಪರ್ವತದ ಮೇಲೆ ಜಂಗಮವೇ ಅನಾಚಾರಿಗಳಾದರು. ಜಂಗಮರು ಆ ಪರ್ವತದಲ್ಲಿ ಅನಾಚಾರಿಗಳಾಗಿ ಬದುಕ್ತಾರೆ. ಭಕ್ತರೆಲ್ಲ ಒಲೆಯರಾದಾರೋ, ಆ ಪರ್ವತದ ಮೇಲೆ ಟಕ್ಕುಟೌಳಿ ಘನವಾದವು. ಮುಡುಹುಗನ್ನ ಘಾತಕ ಹೆಚ್ಚಾದೀತು, ಆ ಪರ್ವತದ ಮೇಲೆ ಸುರೇ ಮಾಂಸ ಮಾರೀತು. ಮಾತಂಗ ಪರ್ವತದ ಮೇಲೆ ಮಾಂಸ ಎಣ್ಣೆ ಎಲ್ಲ ಮಾರ್ತಾರೆ. ಪುಣ್ಯ ಸೂಕ್ಷ್ಮವಾದೀತು, ಆ ಪರ್ವತ ಮೇಲೆ ಜಂಗಮ ರೋಹಿತ ಹರಿದೀತು. ಆ ಪರ್ವತ ಕೆಟ್ಟು ಅರಣ್ಯವಾದೀತು. ಮಾತಂಗ ಪರ್ವತ ಕೆಟ್ಟು ಅರಣ್ಯ ಆಗುತ್ತೆ ಅಂತ ತಿಳಿಸಿದ್ದಾರೆ. ಈಗ ಅಲ್ಲಿ ಕಾಡು ಪ್ರಾಣಿಗಳು ಇರ್ಬೋದೇನೋ, ಕರಡಿ ಅದು ಇದು ಇದೆ ಅಂತ ನಾನು ಕೇಳಿದ್ದೆ, ಇದ್ರೂ ಇರ್ಬೋದೇನೋ. ನಾವು ಹೋದ 770 ವರ್ಷದ ಮೇಲೆ ಉತ್ತರದಲ್ಲಿ ರಾಕ್ಷಸಿ ಹುಟ್ಟ್ಯಾಳು. ವಿರೋಧಿ ಸಂವತ್ಸರದಲ್ಲಿ 6 ದರ್ಶನ 18 ಸಮಯಕ್ಕೆ ವಿರೋಧಿ ಹುಟ್ಟೀತು. ವಿಕೃತಿಯಲ್ಲಿ 18 ಕುಲವೆಲ್ಲ ಒಂದು ತಣಿಗೆಯಲ್ಲಿ ಉಂಡೀತು. 2010 ಅನ್ನೊಂದು ಒಂದು ಕೊಳಿ ಇಲ್ಲ. 2067 ವಿಕೃತಿ ನಾಮ ಸಂವತ್ಸರ. ಆ ಟೈಮ್ನಲ್ಲಿ ಒಂದೇ ತಟ್ಟೆಯಲ್ಲಿ ಎಲ್ಲಾ ಜಾತಿಯವರು ಕುತ್ಕೊಂಡು ಊಟ ಮಾಡೋ ಕಾಲ ಬರುತ್ತೆ. ನಾನಾ ವರ್ಣದ ಜಾತಿ ಏಕವರ್ಣವಾದೀತು. ಉತ್ತರ ರಾಕ್ಷಸಿ ದಕ್ಷಿಣಕ್ಕೆ ನಡೆದಾಳು. ದಕ್ಷಿಣ ಭಾಗದಲ್ಲಿ ವಿರೂಪಾಕ್ಷ ದೇವರ ಮುಂದೆ ವಿಷ್ಣುವಿನ ಅವತಾರವಾದೀತು. ಇಲ್ಲಿ ವಿರೂಪಾಕ್ಷನ ಮುಂದೆ ವಿಷ್ಣುವಿನ ಅವತಾರ ಆಗುತ್ತೆ ಅಂತ ತಿಳಿಸಿದ್ದಾರೆ. ವಿಷ್ಣು ಅವತಾರ ಅಂದ್ರೆ ಕಲ್ಕಿ ಅವತಾರ. ವಿರೂಪಾಕ್ಷ ದೇವರ ಮುಂದೆ ದೇವದರು ಮಾನವರು ಕುಂಡರಿಸಿಕೊಂಡಾರು. ಗುರು ಹಿರಿಯರ ಮುಖಭಂಗಿತರಾದರು. ಇಂತಪ್ಪ 3.5 ವರ್ಷ ಚಕ್ರವೆತ್ತಿ ರಾಜಕುಲವೆನಿಸಿಕೊಂಡಾರು. ಒಲೆಯಂಗೆ ದಂಡಿಗೆ ಸತ್ತಿಗೆ. ಇಲ್ಲಿ ಕೆಲವಷ್ಟು ಎಕ್ಸ್ಪ್ರೆಸ್ ಮಾಡೋದಕ್ಕಾಗೋದಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ ಅದನ್ನ. ಒಲೆಯಂಗೆ ದಂಡಿಗೆ ಸತ್ತಿಗೆ ಆ ಸುಮಂಚ ನಾಟಕ ಶಾಲೆ ಆದೀತು. ಯಾರ್ಯಾರಿಗೆ ಏನೇನ ಕಟ್ಕೊಡ್ತಾರೆ ಅಂತ ಮೆನ್ಷನ್ ಮಾಡಿದಾರೆ ನೋಡಿ ಇಲ್ಲಿ. ಅಂದ್ರೆ ಆ ಕಾಲದಲ್ಲಿ ಏನೇನ್ ಪ್ಲಾನ್ ಆಗಿತ್ತು ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಒಲೆಯಂಗೆ ದಂಡಿಗೆ ಸತ್ತಿಗೆ ಆ ಸುಮಂಚ ನಾಟಕ ಶಾಲೆ ಆದೀತು. ಗಂಡ ಹೆಂಡತಿ ಒಂದೇ ಸೀರೆ ಬಟ್ಟೆ ಆದೀತು. ಇಬ್ರು ಒಂದೇ ರೀತಿ ಬಟ್ಟೆಗಳನ್ನ ಹಾಕೊಳ್ತಾರೆ. ಉಂಬತಣಿಗೆ ಮಾರಿ ಹೋದೀತು. ಕರ ಸಂವತ್ಸರಕ್ಕೆ ರಾಕ್ಷಸರು ಸೂಕ್ಷ್ಮವಾದರು. 2011ರಿಂದ 2012 ರಾಕ್ಷಸರು ಸೂಕ್ಷ್ಮವಾಗ್ತಾರೆ ಅಂತ ತಿಳಿಸಿದರೆ 2068ಕ್ಕೂ ಆಗ್ಬೋದೇನೋ ಅಂತ ಅವರ ಒಂದು ಲೆಕ್ಕಾಚಾರ ಇರ್ಬೋದೇನೋ. ಬಟ್ ಆದ್ರೆ ಅವ್ರು ಹೇಳಿರೋದು 780 ವರ್ಷ ಆದ್ಮೇಲೆ, ಅಂದ್ರೆ ಆ ಟೈಮ್ ಒಂದು 2011-12ರಲ್ಲಿ ರಾಕ್ಷಸರು ಸೂಕ್ಷ್ಮವಾಗ್ತಾರೆ. ಶುಭಕೃತು ಸಂವತ್ಸರಕ್ಕೆ 23.5 ವರ್ಷ ಚಕ್ರ ಬಯಲಾದೀತು. ಶೋಭಕೃತು ಸಂವತ್ಸರಕ್ಕೆ ರಾಕ್ಷಸರಿಗೆ ಕದನ ಹುಟ್ಟೀತು. ಶೋಭಕೃತು ಸಂವತ್ಸರಕ್ಕೆ ರಾಕ್ಷಸರಿಗೆ ಕದನ ಹುಟ್ಟೀತು. 2022-23 ಈ ಟೈಮ್ನಲ್ಲಿ ಯುದ್ಧಗಳು ನಡೆಯುತ್ತೆ ಅಂತ ಹೇಳಿದ್ರು. ನಾವು ನೋಡಿದೀವಿ, ಯುದ್ಧಗಳು ಶುರು ಆಗೋಯ್ತು. ಒಂದು ಇಸ್ರೇಲ್ ಮತ್ತೆ ಇನ್ನೊಂದು ವಾರ ಶುರು ಆಯ್ತು. ಈ ಕಡೆ ಉಕ್ರೇನು ಮತ್ತೆ ರಷ್ಯಾ ವಾರ್ ಕೂಡ ನಡೀತಾನೆ ಇದೆ. ಇದು ಕೂಡ ಆ ಟೈಮ್ನಲ್ಲೇ ಶುರುವಾಗಿದ್ದು. ಇನ್ನ ಕ್ರೋಧಿ ಸಂವತ್ಸರಕ್ಕೆ ಮುಂದು ಹಿಂದಾದೀತು. ಇಂದು ಮುಂದಾದೀತು. ಪಶ್ಚಿಮದಿಂದ ರಾಕ್ಷಸರು ಬಂದಾರು. ಸದ್ಯಕ್ಕೆ ಈಗ ನಡೀತಾ ಇರೋದು ಕ್ರೋಧಿ ಸಂವತ್ಸರ 2024-25. ಮುಂದಿನದು ಹಿಂದಾದೀತು, ಹಿಂದಿನದು ಮುಂದಾದೀತು. ನಾನು ಇದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳಿಸಿರ್ತೀನಿ. ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮಗೆ ತಿಳಿಸಿದ್ದೀನಿ. ನವೀನ್ ಪಟ್ನಾಯಕ್ ಅವರು ಮುಂದಿನ ದಿನಗಳಲ್ಲಿ ಒಡಿಶಾ ಮುಖ್ಯಮಂತ್ರಿ ಆಗಿರ್ತಾರೆ. ಅವರು ಮುಖ್ಯಮಂತ್ರಿ ಆಗಿದ್ದೇ ಒಡಿಶಾ ಕಡೆಯ ಮುಖ್ಯಮಂತ್ರಿ ಅಂತ ತಿಳಿಸಿದ್ರು. ಆದ್ರೆ ಇಲ್ಲಿ ಹಿಂದಿನದು ಮುಂದಾಗುತ್ತೆ, ಮುಂದಿನದು ಹಿಂದಾಗುತ್ತೆ ಅಂದ್ರೆ ಯಾವ ರೀತಿ ಬೇಕಾದ್ರೂ ವೇರಿಯೇಷನ್ ಆಗಬಹುದು. ಪಶ್ಚಿಮದಿಂದ ರಾಕ್ಷಸರು ಬಂದಾರು ಅಂತಾರೆ. ಪಶ್ಚಿಮ, ನಮ್ಮ ಪಶ್ಚಿಮಕ್ಕೆ ಯಾವ್ದಿದೆ? ಈ ಕಡೆ ಪಾಕಿಸ್ತಾನ ಆಗ್ಬೋದು, ಇಲ್ಲ ಅಫ್ಘಾನಿಸ್ತಾನ ಆಗ್ಬೋದು, ಇಲ್ಲ ಬೇರೆ ಬೇರೆ ದೇಶಗಳು, ಅರಬ್ ಕಂಟ್ರಿಗಳಿದಾವೆ, ಅದು ಬಿಟ್ಟರೆ ಆಫ್ರಿಕಾನು ಇದೆ. ಈ ಕಡೆಯಿಂದ ರಾಕ್ಷಸರು ಭಾರತ ಕಡೆಗೆ ದಾಳಿ ಮಾಡ್ತಾರೆ. ಬಿದುರೆಯಲ್ಲಿ ಮಹಾಮಧುತ್ರಿ ವೆಂಕಟರು ಅಮರದಾಶಿಗೆ ಹಿಮಸೇತು ಮಧ್ಯದ ಶಿಲೆಗಳು ಬಂದಾವು. ಅಮದ ರಾಶಿಗೆ ಹಿಮಸೇತು ಮಧ್ಯದ ಶಿಲೆಗಳು ಬಂದಾವು. ಈ ಪದದ ಅರ್ಥ ಹಿಮಸೇತು ಅಂದ್ರೆ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ.
ಅಲ್ಲಿ ಅಷ್ಟೊಂದು ಕೋಲ್ಡ್ ವೆದರ್ ಏನಾದ್ರೂ ಬರ್ಬೋದು, ಇಲ್ಲ ಐಸ್ ಫಾಲಿಂಗ್ ಆಗುತ್ತೆ ಅನ್ನೋ ನೋಡ್ಬೇಕು. ಲೋಹದ ಕೀಲು ಕೊಟ್ಟಾವು. ಬೀದರ್ ಅನ್ನೋದನ್ನ ವಿಕಿಪೀಡಿಯಾದಲ್ಲೂ ನೋಡ್ಬೋದು. ಕೋಲ್ಡೆಸ್ಟ್ ಅಂಡ್ ವೆಟ್ಟೆಸ್ಟ್ ಪ್ಲೇಸ್ ಇನ್ ನಾರ್ತ್ ಕರ್ನಾಟಕ ಅಂತ ಹಾಕಿದ್ದಾರೆ. ಅಷ್ಟೊಂದು ಕೋಲ್ಡ್ ಅನ್ನೋದು ಅಲ್ಲಿ ಇದೆ, ಪ್ಲಸ್ ವೆಟ್ ಆಗೂ ಇದೆ. ಪ್ಲಸ್ ಬೀದರ್ ಈಸ್ ಹೋಮ್ ಆಫ್ ದ ಸೆಕೆಂಡ್ ಬಿಗ್ಗೆಸ್ಟ್ ಇಂಡಿಯನ್ ಏರ್ ಫೋರ್ಸ್ ಟ್ರೈನಿಂಗ್ ಸೆಂಟರ್ ಇನ್ ದ ಕಂಟ್ರಿ. ನಮ್ಮ ದೇಶದಲ್ಲಿ IAF ಸ್ಟೇಷನ್ ಇರೋದು ಬೀದರ್ ನಲ್ಲಿ. ಇನ್ನ ಇಂಡಿಯನ್ ಏರ್ ಫೋರ್ಸ್ ಟ್ರೈನಿಂಗ್ ಸೆಂಟರ್ ಅನ್ನೋದು ಅಲ್ಲೇ ಬೇಸಿಕಲಿ ಇರೋದು. ಇದ್ರ ಬಗ್ಗೆ ಇವರು ವಚನಗಳಲ್ಲಿ ತಿಳಿಸಿರೋದನ್ನ ನಾವು ನೋಡ್ಬೋದು. ಲೋಹದ ಕೀಲು ಕೊಟ್ಟಾವು ಏರ್ ಫೋರ್ಸ್ ಟ್ರೈನಿಂಗ್ ಸೆಂಟರ್ ಇದೆ. ಅದ್ರ ಬಗ್ಗೆ ಏನಾದ್ರೂ ಕೆಲವಷ್ಟು ಮ್ಯಾಚ್ ಆಗೋ ಸಂಗತಿಗಳು ಅಲ್ಲಿ ನಡೆದಿರ್ಬೋದು. ಮಹಾಮಾಣಿಕ್ಯದ ಸಮಾಜ ಕಲ್ಲ ನಿಕ್ಕಾರು, ಉಪ್ಪರದ ಮಣಿಗೆಲಸ ಹುಟ್ಟೀತು. ಇವೆರಡು ನಾರ್ತ್ ಕರ್ನಾಟಕ ವರ್ಡ್ಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ, ನಿಮಗ್ ಗೊತ್ತಿರೋದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇನ್ನ ಗಾಜಿನ ಕಳಸ ಬಿಟ್ಟಾರು. ಬೀದರ್ನಲ್ಲಿ ಗಾಜಿನ ಕಳಸ ಇಡ್ತಾರೆ ಅಂತ ಹೇಳಿದರೆ, ಅಂತ ಗಾಜಿನ ಕಳಸ ಅಲ್ಲಿರೋರು ಸುತ್ತಮುತ್ತ ಇರೋರಿಗೆ ವಿಷಯ ಗೊತ್ತಿರುತ್ತೆ. ತಿಳಿದಿದ್ರೆ ದಯವಿಟ್ಟು ತಿಳಿಸುವಂತ ಕೆಲಸ ಮಾಡಿ. ಟೈಮ್ ಸಿಕ್ಕಿದ್ರೆ ನಮ್ಗೆ ಹೋಗೋ ಅವಕಾಶಗಳು ಸಿಕ್ಕಿದ ದಿನ ನಾವು ಆ ಜಾಗಕ್ಕೆ ವಿಸಿಟ್ ಮಾಡೋಣ. ಪೂರ್ವದಲ್ಲಿ ರಚಿಸಿದಾತನ ಶಿರ, ದಕ್ಷಿಣದಲ್ಲಿ ಕಷ್ಟವಾದೀತು, ಹಿರಿದು ಕಿರಿದಾದೀತು, ಅಜರಾಮರೆಯ ಕುಂಜರ ಹೊಕ್ಕೀತು, ಕಪ್ಪೆಯ ಮರೆಯ ಜಂಬೂಕ ಹೊಕ್ಕೀತು, ಆ ಜಂಬೂಕವಂ ಹದ್ದು ನಂಗೀತು, ನುಂಗಲಿಕ್ಕೆ ಅಜರಾಮರೆಯ ಕುಂಜರನೆದ್ದೀತು, ಹಣೆ 12 ಗಾವುದ, ಬೆನ್ನು 900 ಗಾವುದ, ಬಾಲ ಬೀಸೀತು, ಅದಕ್ಕೆ ಆಳು ಮುಖವು ಅವರಿಗೆ ಅಜರಾಮರೆಯ ಕುಂಜರಗೂ ತರ್ಕ ಹುಟ್ಟೀತು, ಹುಟ್ಟಲಿಕ್ಕೆ ರಕ್ತದ ಕಡಲು ಹರಿದೀತು, ಹರಿಯಲಿಕ್ಕೆ ಆ ರಾಕ್ಷಸರಿಗೆ ಅದೇ ಕಡೆಯಾದೀತು. ಇಲ್ಲಿ ರಾಕ್ಷಸರಿಗೆ ಕಡೆಯಾಟ ಯಾವ ತರ ಇರುತ್ತೆ ಅನ್ನೋದನ್ನ ಕಪ್ಪೆ ಮತ್ತೆ ಜಂಬೂಕ ಇನ್ನ ಬೇರೆ ಬೇರೆ ಪ್ರಾಣಿಗಳಿಗೆ ಹೋಲಿಸಿ ತಿಳಿಸಿದ್ದಾರೆ. ಆ ಸಿಂಬಲ್ಗಳು ಇಟ್ಕೊಂಡು ಯಾರಾದ್ರೂ ಹೋರಾಟ ಮಾಡ್ತಾರೇನೋ, ಆ ಪ್ರಾಣಿಗಳ ರೀತಿ ಬದುಕ್ತಾ ಇರೋರಿಗೆ ಹೋರಾಟಗಳು ನಡೆಯುತ್ತೇನೋ, ಆ ತರ ತಿಳಿಸಿ ಕೊನೆಗೆ ರಾಕ್ಷಸರ ಕೊನೆ ಅನ್ನೋದು ಯಾವ ತರ ಆಗುತ್ತೆ ಅಂತ ತಿಳಿಸಿದ್ದಾರೆ. ಆಗಲಿಕ್ಕೆ ಕಪ್ಪೆಯ ಮರೆಯ ಜಂಬೂಕನೆದ್ದೀತು, ನವಕಂಡ ಪೃಥ್ವಿಗೆ ದುರ್ಗಿಗಳೆಲ್ಲ ಮರ್ತ್ಯವ ಹೊಕ್ಕಾರು. ಆ ಟೈಮ್ಗೆ ದುರ್ಗಿಯರು ಭೂಮಿಗೆ ಬರ್ತಾರೆ. ಮಹಾಚೋದ್ಯ ಹುಟ್ಟೀತು, ನಂಜಿನ ಗಾಳಿ ಬೀಸೀತು, ವಿಷದ ಗಾಳಿ ಅನ್ನೋದು ಆಗ ಬೀಸುತ್ತೆ. ಕೆಂಡದ ಮಳೆ ಗರಿದೀತು, ಕೆಂಡದ ಮಳೆ ಅನ್ನೋದು ಸುರಿಯುತ್ತೆ. ವಿಷಯ ಬಳ್ಳಿ ಹರಿದೀತು, ವೇಶ್ಯ ಕಗನವಾದೀತು, ಉಕ್ಕಿ ಸೊಕ್ಕಿನ ಮನುಜರು ಮತ್ತೆ ಕಿಲವಾದರು, 12 ಗಾವಿದಕ್ಕೊಂದು ಪಟ್ಟಣವಾದೀತು. ಗಾವುದ ಅಂದ್ರೆ ಎಷ್ಟೋ ಡಿಸ್ಟೆನ್ಸ್ ಅಂತ ಯಾರೊಬ್ರು ಮೆನ್ಷನ್ ಮಾಡಿ ಹೇಳಿದ್ರು, ನಾನು ಮರೆತುಬಿಟ್ಟಿದ್ದೀನಿ. 12 ಗಾವಕ್ಕೆ ಒಂದು ಪಟ್ಟಣ ಆಗುತ್ತೆ. 3 ಗಾವುದಕ್ಕೊಂದು ಸಂತೆ ಹುಟ್ಟುತ್ತೆ. ಒಟ್ಟು ಹಾರೀತು, ಗಟ್ಟಿ ಉಳಿದೀತು, ಮಿಕ್ಕದು ಪಲ್ಲವಿಸಿ ದಂದಿಗೆ, 100ಕ್ಕೊಬ್ಬ ಶರಣರಾದರು, 100ರಲ್ಲಿ ಒಬ್ರು ಶರಣರಾಗ್ತಾರೆ. ನಾವು ಓದ 770 ವರ್ಷಕ್ಕೆ ಬಿದರೆ ಪಟ್ಟಣ ಕೆಟ್ಟು ಹುಲಿ ಕರಡಿ ಆಡ್ಯಾವು. ಬಿದರೆ ಅನ್ನೋ ಪಟ್ಟಣ ಹುಲಿ ಕರಡಿ ಅಡ್ಡಾಡುವಂತ ಜಾಗ ಆಗುತ್ತೆ. ಕಲ್ಯಾಣ ಮುನ್ನಿನಂತೆ ಪಟ್ಟಣವಾದೀತು, ಲಕ್ಷದ ಮೇಲೆ 96,000 ಗೋರಿ ಗುಮ್ಮಗಳಾದವು. ಆ ಜಾಗದಲ್ಲಿ ಅಷ್ಟೊಂದು ಗೋರಿಗಳು ಹುಟ್ಕೊಳ್ತವೆ. ಈಗ ಎಷ್ಟಿದಾವೋ ಗೊತ್ತಿಲ್ಲ. ಬೀದರ್ ಸರೌಂಡಿಂಗ್ ಅಲ್ಲಿ ಲಕ್ಷದ ಮೇಲೆ 96,000 ಅಂದ್ರೆ 1,96,000 ಗೋರಿಗಳು ಬೀದರಲ್ಲಿ ಆಗ್ತವೆ. ನವನಾಥ ಸಿದ್ಧರಿಗೆ ಬಿಡಾರವಾದವು, ಶೂನ್ಯ ಸಿಂಹಾಸನದಲ್ಲಿ ಲಿಂಗ ಪ್ರತಿಷ್ಠೆಯಾದವು. ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಗುಡಿಯವರು ಗುಡಿಗೆ ಬಂದಾರು, ಬರಲಿಕ್ಕೆ ಮರ್ತ್ಯದ ಶಾಪ ಒಳಿದೀತು, ಅಲ್ಲಿಗೆ ಕಲ್ಯಾಣ 48 ಗಾವುದ ವಿಸ್ತೀರ್ಣ ಲಿಂಗಮಯವಾದೀತು. 48 ಗಾವುದ ಅಂದ್ರೆ ಗಾವುದ ನಾನು ಹೇಳೋದನ್ನ ಕೆಲವೊಂದು ಮರ್ತ್ಬಿಟ್ಟಿದ್ದೀನಿ, ನೀವೇ ತಿಳ್ಕೊಳ್ಳಿ. 48 ಗಾವುದ ಲಿಂಗಮಯವಾದೀತು. ತ್ರಿಪುರಾಂತಕ ದೇವರು ಪಶ್ಚಿಮದ ಬೂದಿಗೆ 27 ಬಯಲಾದೀತು, ಬಯಲಾದಂದಿಗೆ ಹಿಂದಕ್ಕೆ 10 ಮುಂದಕ್ಕೆ 11 ಅಮರಗಣಗಳ ಸಹಿತ ಆನಂದ ಸಂವತ್ಸರದ ಕಾರ್ತಿಕ ಮಾಸದ ದಶಮಿ ಸೋಮವಾರ ಶ್ರವಣ ನಕ್ಷತ್ರ ಬಂದೊಂದು ಅಹೋರಾತ್ರಿಯಲ್ಲಿ ಕಲ್ಯಾಣದ ತ್ರಿಪುರಾಂತಕ ದೇವರ ಅನುಭವ ಮಂಟಪದಲ್ಲಿ ವೀರ ವಸಂತಗೆ ಪಟ್ಟಣವಾದೀತು. ಇಲ್ಲಿ ವೀರ ವಸಂತರಾಯರಿಗೆ ಯಾವಾಗ ಪಟ್ಟಣ ಕಟ್ಟುತ್ತಾರೆ ಅಂತ ತಿಳಿಸಿದ್ದಾರೆ. ಅದು ಯಾವಾಗ? ಆನಂದ ಸಂವತ್ಸರ ಅಂದ್ರೆ 2034-35 ಈ ಸಮಯದಲ್ಲಿ ಕಾರ್ತಿಕ ಮಾಸ ದಶಮಿ ಸೋಮವಾರ ಯಾವತ್ತು ಬೀಳುತ್ತೆ 2034-35 ಇಟ್ಕೊಳ್ಳಿ. ಆ ಟೈಮ್ನಲ್ಲಿ ಅನುಭವ ಮಂಟಪದಲ್ಲಿ ವೀರ ವಸಂತರಾಯನಿಗೆ ಪಟ್ಟಣ ಕಟ್ತಾರೆ. ಇನ್ನ ಚಿಕ್ಕದಂಡ ನಾಯಕರಿಗೆ ಪ್ರಧಾನಿ ಪಟ್ಟ ಕಟ್ತಾರೆ, ಅಂದ್ರೆ ಬಸವಣ್ಣವರಿಗೆ ಪ್ರಧಾನಿ ಪಟ್ಟ ಕಟ್ತಾರೆ.
ನಾವು ಬರಲು ವೀರ ವಸಂತರಾಯನು, ಚಿಕ್ಕದಂಡ ನಾಯಕರು, ಅಲ್ಲಮ ಪ್ರಭುದೇವರು, ಅಸಂಖ್ಯಾತ ಮಹಾಗಣಗಳು ಮರ್ತ್ಯಲೋಕಕ್ಕೆ ಚಿತ್ತೈಸಾರು. ಇಂತು ನಾವು ಪೇಳಿದ ಕಾಲಜ್ಞಾನ ಹುಸಿಯಲ್ಲ, ನಿಮ್ಮಾಣೆ ನಿಮ್ಮ ಪ್ರಮತರಾಣೆ, ಅಲ್ಲಮ ಪ್ರಭು ದೇವರಾಣೆ ತಪ್ಪದು ಕಾಣ, ಕೂಡಲ ಸಂಗಮ ದೇವ ಸಂಗನ ಶ್ರೀ ಬಸವರಾಜ ದೇವರು ನಿರೂಪಿಸಿದ ಕಾಲಜ್ಞಾನ ವಚನ ಸಮಾಪ್ತಂ. ಇಲ್ಲಿ ಕಾಲಜ್ಞಾನ ವಚನಗಳು ಕೊನೆ ಆಗ್ತಾ ಇದೆ ಅಂತ ಹೇಳಿ, ಇದು ಎಲ್ಲರ ಆಣೆ, ನಿಜವಾದ ಮಾತುಗಳು, ನಿಮ್ಮ ಆಣೆ, ನಿಮ್ಮ ಪ್ರಮತರ ಆಣೆ, ಅಲ್ಲಮ ಪ್ರಭುಗಳ ಆಣೆ, ಇದು ನಿಜವಾದ ಮಾತುಗಳು. ಆ ಸಮಯಕ್ಕೆ ಆನಂದ ಸಂವತ್ಸರದ ಕಾರ್ತಿಕ ಮಾಸದ ದಶಮಿ ಸೋಮವಾರ ಅಲ್ಲಿ ಪಟ್ಟ ಅನ್ನೋದನ್ನ ಕಟ್ತಾರೆ ವೀರ ವಸಂತರಾಯರಿಗೆ, ಬಸವಣ್ಣವ್ರಿಗೆ. ಅಂದ್ರೆ ಅಲ್ಲಿ ತನಕ ಕಾಯ್ಬೇಕಾಗತ್ತೆ 2034-35 ಆ ಟೈಮ್ಗೆ ಇದೆಲ್ಲ ನಡೆಯುತ್ತೆ ಅಂತ ಹೇಳಿದರೆ. ಇಲ್ಲ ಅಂದ್ರೆ ಇನ್ನ ಜನ ಏನ್ ಅನ್ಕೋಬಹುದು, ಆ ಟೈಮ್ಗೆ ಅಲ್ಲಿ ಕಟ್ತಾರೆ, ಇನ್ನ 2091ಕ್ಕೂ ಆಗಬಹುದಲ್ಲ ಅಂತ ಒಂದು ಲೆಕ್ಕಾಚಾರನೇ ಹೇಳ್ಬೋದು. ಯಾಕೆಂದ್ರೆ ಅವಾಗ್ಲೂ ಬರುತ್ತೆ ಆ ಸಂವತ್ಸರ ಅಂತ. ಆದರೆ ಅವರು ಒಂದು ಮಾತನ್ನ ಮೆನ್ಷನ್ ಮಾಡಿ ರಿಪೀಟೆಡ್ಲಿ ಹೇಳಿದ್ದಾರೆ. ಅವರು ಐಕ್ಯರಾದ 780 ವರ್ಷ ಕಳೆದಾದ್ಮೇಲೆ ಯಾವ ಸಂವತ್ಸರ ಮೊದಲಿಗೆ ಬರುತ್ತೋ ಆ ಸಂವತ್ಸರಗಳಲ್ಲಿ ಇದೆಲ್ಲ ನಡೆಯುತ್ತೆ ಅಂತ. ಇಲ್ಲಿ ಯುದ್ಧಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. 2022-23 ಯುದ್ಧ ಆಗಿರೋದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಇನ್ನು ಪಶ್ಚಿಮದಿಂದ ರಾಕ್ಷಸರ ದಾಳಿಗಳಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ನೋಡ್ಬೇಕು ಪಶ್ಚಿಮದಿಂದ ರಾಕ್ಷಸರ ಯಾವ ರೀತಿ ದಾಳಿ ಇರುತ್ತೆ ಅನ್ನೋದು, ಬೀದರ್ ಯಾವ ರೀತಿ ಬದಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅದಾದ ಮೇಲೆ 2034-35ಕ್ಕೆ ಇಲ್ಲಿ ಪಟ್ಟ ಅನ್ನೋದನ್ನ ಕಟ್ತಾರೆ ಅನ್ನೋದನ್ನ ತಿಳಿಸಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ. ಇನ್ನ ಇದನ್ನೆಲ್ಲಾ ನೀವು ತಿಳ್ಕೊಂಡಿದ್ದೀರಾ. ಎಷ್ಟೋ ವಿಷಯಗಳು ಇದರಲ್ಲಿ, ದುರ್ಗಿಯರು ಯಾವಾಗ ಬರ್ತಾರೆ ಏನೇನು ಅನ್ನೋದಕ್ಕೆ ಹಿಂದಿನ ವಚನಗಳಲ್ಲಿ ನೀವು ನೋಡಿ ತಿಳ್ಕೊಬಹುದು. ಕೊನೆಗೆ ನಮ್ಗೆ ಅರ್ಥ ಆಗೋದೇನು ಅಂದ್ರೆ, ಕಾಲಜ್ಞಾನದಲ್ಲಿ ಒಂದು 70-80% ಹೇಳಿರೋದೆಲ್ಲ ಆ ಟೈಮ್ಗೆ ಆಗಿದೆ. ಇನ್ನೊಂದು 20% ವೇರಿಯೇಷನ್ ಅನ್ನೋದು ಆಗ್ತಾನೆ ಇರುತ್ತೆ. ಅದು ಜಗದ ನಿಯಮ ಅಂತ ಅನ್ಕೊಳ್ಳಿ. ಇಲ್ಲ, ಜ್ಞಾನ ಅನ್ನೋದನ್ನ ಯಾರೇ ಪಡ್ಕೊಂಡ್ರು ವೇರಿಯೇಷನ್ ಅನ್ನೋದು ಹಾಗೆ ಆಗುತ್ತೆ. ಅವರು ಆಗಿನ ಸಮಯಕ್ಕೆ ಗ್ರಹಗಳ ಮೂವ್ಮೆಂಟ್ ಅದು ಇದನ್ನ ಅನುಭವ ಮಾಡಿ ಬರೆದಿರ್ತಾರೆ. ಅದು ಈಗ ಬದಲಾವಣೆ ಆಗಿರ್ಬೋದು, ಭೂಮಿಯ ಸ್ಪೀಡ್ ನಲ್ಲಿ ವೇರಿಯೇಷನ್ ಆಗಿರ್ಬೋದು. ಆ ಸ್ಪೀಡಿನಿಂದ ಕೂಡ ಆಗುವಂತ ಸಂಗತಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ನಡೀತವೆ ಅಂತ ಇವರು ತಿಳಿಸಿದ್ದಾರೆ. ನಾವು 100% ನಂಬಿ ಅಂತ ಯಾರಿಗೂ ಹೇಳೋದಿಲ್ಲ. ಒಂದು 80% ಆದ್ರೂ ಅವರು ಬರೆದಿರೋ ವಚನಗಳಲ್ಲಿ ಸತ್ಯ ಅನ್ನೋದು ಇದ್ದೇ ಇನ್ನು ಉಳಿದಿದ್ದು ಕೆಲವಷ್ಟು ಅದಕ್ಕೆ ಸೇರಿಸಿರೋದನ್ನ ಅಷ್ಟು ಈಸಿಯಾಗಿ ತೆಗೆದಾಕೋದಕ್ಕಾಗೋದಿಲ್ಲ. ಬಟ್ ಆದ್ರೆ ಇದರಲ್ಲಿ ಬರೆದಿರೋ ವಿಷಯಗಳು ಒಂದು 80% ಅಂತ ನಿಜ ಇದೆ, ಸತ್ಯ ಇದೆ. ಅಂತದನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ ನೀವು ಬೇಕಾದ್ರೆ ಅಂತ ವಿಷಯಗಳನ್ನ ಹುಡುಕ್ತಾ ಹೋಗಿ, ಬೀದರ್ ಸುತ್ತಮುತ್ತ ಏನೇನೋ ನಡೆಯುತ್ತೆ ಅಂತ ಇವ್ರು ತಿಳಿಸಿದಾರಲ್ಲ ಅವುಗಳ ಬಗ್ಗೆ ನೀವು ಅಧ್ಯಯನ ಮಾಡಿ, ಇನ್ನ ಬೇರೆ ವಿಷಯಗಳು ಮೊದಲಿಂದ ವಚನಗಳಲ್ಲಿ ತಿಳಿಸ್ಕೊಂಡ್ ಬಂದಿರೋ ಆ ವಿಷಯಗಳ ಬಗ್ಗೆನೂ ನೀವು ತಿಳ್ಕೊಳ್ತಾ ಹೋಗಿ. ಆಗ ನಿಮ್ಗೊಂದು ಸತ್ಯದ ಅರಿವು ಅನ್ನೋದಾಗುತ್ತೆ. ಇಲ್ಲಿಗೆ ಕಾಲಜ್ಞಾನ ನಿರ್ಣಯ ಬುಕ್ ಅಲ್ಲಿರುವಂತ ಎಲ್ಲಾ ವಿಷಯಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನ ಬೇರೆ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅವರು ಕರೆಕ್ಷನ್ ಮಾಡೋ ಟೈಮ್ನು ತಗೊಳ್ಳಿ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ನಾವು ತಪ್ಪನ್ನ ತಪ್ಪು ಅಂತ ಹೇಳೋ ಕೆಲಸ ಮಾಡ್ಬೇಕಾಗತ್ತೆ. ಪ್ಲಸ್ ಕೆಲವಷ್ಟು ಜನನ ಒಳ್ಳೆ ದಾರಿ ಕರ್ಕೊಂಬರೋ ಕೆಲಸ ಮಾಡ್ಬೇಕಾಗತ್ತೆ. ಅಂತ ಕೆಲಸ ಮಾಡೋ ಸಮಯ ಇವಾಗಿಂದ ಶುರು ಮಾಡೋಣ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ತಾ ಹೋಗೋಣ. ತಪ್ಪನ್ನ ತಪ್ಪು ಅಂತ ತೋರ್ಸೋಣ, ಸರಿನಾ ಸರಿ ಅಂತ ಹೇಳಿ ತಿಳಿಸೋಣ. ನಿಮ್ ಕೈಲಿ ಸಾಧ್ಯ ಆದ್ರೆ ನೀವು ನಿಮ್ಮ ಸುತ್ತಮುತ್ತ ಇರುವಂತ ತಪ್ಪನ್ನ ತಪ್ಪು ಅಂತ ತೋರ್ಸೋದಕ್ಕೆ ವಿಡಿಯೋಗಳನ್ನ ಮಾಡಿ ನಮಗ್ ಕಳಿಸ್ಬೋದು. ನಾವು ಅದನ್ನ ಶೇರ್ ಮಾಡೋ ಕೆಲಸ ಮಾಡ್ತೀನಿ. ನನ್ನ ಫೋನ್ ನಂಬರ್ ಈಗ ಮೆನ್ಷನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನೀವು ಇದನ್ನ ತಿಳ್ಕೊಂಡು ಬೇಕಾದ್ರೆ ನಿಮ್ ಸುತ್ತಮುತ್ತ ಇರುವಂತ ಒಳ್ಳೆ ವಿಷಯಗಳನ್ನು, ಕೆಟ್ಟ ವಿಷಯಗಳು, ಇದರಿಂದ ಜನಕ್ಕೆ ತೊಂದರೆ ಆಗ್ತಾ ಇದೆ, ಇದರಿಂದ ಜನಕ್ಕೆ ಅನುಕೂಲ ಆಗ್ತಾ ಇದೆ, ಈ ರೀತಿ ಸಪರೇಟ್ ಅಲ್ಲಿ ನೀವು ಕಳಿಸ್ಬೋದು. ಒಳ್ಳೆ ವಿಷಯನೂ ನಾವು ಪ್ರಸಾರ ಮಾಡ್ತೀವಿ, ಕೆಟ್ಟ ವಿಷಯನೂ ಇದರಿಂದ ಜನಕ್ಕೆ ತೊಂದರೆ ಆಗ್ತಾ ಇದೆ, ಇದರಿಂದ ಅನುಕೂಲ ಮಾಡ್ಕೊಡ್ಬೋದಾಗಿತ್ತು ಅನ್ನೋದನ್ನು ತೋರಿಸ್ತೀವಿ. ಅಂತ ವಿಷಯಗಳು ಸಿಕ್ಕಿದ್ರೆ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾವು ಜನರಿಗೆ ತಿಳಿಸ್ತಾ ಹೋಗೋಣ, ಒಳ್ಳೆ ದಾರಿನ ಎಲ್ಲರಿಗೂ ತೋರಿಸ್ತಾ ಹೋಗೋಣ, ಒಂದೊಳ್ಳೆ ಸಮಾಜಕ್ಕೆ ಕಾರಣ ಆಗೋಣ ಅಂತ ಹೇಳ್ತಾ ಮತ್ತೆ ಸಿಗೋಣ. ಗುಡ್ ಬೈ.